ದೇವನಹಳ್ಳಿ ಪುರಸಭಾ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆಗೆ ಸಚಿವ ಕೆಎಚ್ ಮುನಿಯಪ್ಪ ಆಗಮಿಸಿದರು. ದೇವನಹಳ್ಳಿಯ ಅಂಗನವಾಡಿ ಮತ್ತು ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆಯನ್ನು ಕೊಟ್ಟಿದ್ದು, ದೇವನಹಳ್ಳಿ ಪುರಸಭೆಯಲ್ಲಿ ದಸರಾ ಪೂಜೆ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಕುರುಬ ಸಮುದಾಯದವರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಷ್ಠಾಪಿಸಲು ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ವಿಶೇಷ ಅನುದಾನದಲ್ಲಿ 100 ಕೋಟಿ ನೀಡಬೇಕು, ಹಾಗೆ ವಿದ್ಯುತ್ ಚಿತಾಗಾರಕ್ಕೆ ಬೇಕಾದ ಅನುದಾನವನ್ನ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ದು, ನಿವೇಶನ ರಹಿತರಿಗೆ ಈ ಸಾಲಿನಲ್ಲಿ ದೇವನಹಳ್ಳಿಗೆ 1,000 ನಿವೇಶನ ನೀಡಲಾಗುತ್ತದೆ. ಇನ್ನು ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿರುವ ಬಗ್ಗೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗುವುದು. ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ತಾತ್ಕಾಲಿಕ ನಿವೇಶನ ಹಕ್ಕು ಪತ್ರವನ್ನು ಸಚಿವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ವಾಪಸ್ ಹೋಗಿತ್ತು, ಅದನ್ನು ಮತ್ತೆ ತಂದಿದ್ದೀನಿ. ಅದನ್ನು ಹಸ್ತಾಂತರ ಮಾಡಿ ದಿಲೀಪ್ ವಿಜಯಪುರ, ರಾಯಲ್ಸ್ ಕನ್ನಡ.